ಹುಷಾರಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲೇ ನಮ್ಮಲ್ಲಿ ಕನ್ನಡದ ಗಾದೆ ಮಾತದ ಏನಪ್ಪ ಅಂದ್ರೆ ಬೆಕ್ಕಿನ ಕನಸಲ್ಲಿ ಇಲಿ. ಹಂಗೆ ಈ ಖರ್ಗೆ ಅವ್ರ ಕೆಲಸ ಅನ್ನಿಸ್ತದೆ ನಮ್ಗೆ ಚುನಾವಣೆ ಆಗೋದಿಲ್ಲ, ನಮ್ದು ಮೋದಂಗ ಆಯ್ತಪ್ಪ ಅನ್ನುವಂಥ ಮಾತು. ಅಂದ್ರೆ ನಮ್ಮನ್ನು ಭೇಟಿ ಆಡ್ಬಿಡ್ತಾರೆ ಇವರು, ನಮ್ಮ ಮೋದಿಜಿ ಅವರು ಅನ್ನುವಂಥ ಭಯ ಅವ್ರಿಗೆ ಕಾಣಲಿಕ್ಕತ್ತದ. ಅದಕ್ಕಾಗಿ ನಾವು ಇವತ್ತು ಮೋದಿಯವರು 2024 ಆಯ್ಕೆ ಆದ್ರೆ ಏನು ಇವರು ಸಂವಿಧಾನ ಬದಲು ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಾಗ ಸಡನ್ ನಮ್ಗೆ ಉತ್ತರ ಅವ್ರ ಜನರಿಂದ ಸಿಕ್ಕಿಬಿಡ್ತಾವೆ ನಮಗೆ. ಮೊದಲದಾಗಿ ಅನಂತಕುಮಾರ್ ಹೆಗಡೆ ನಮ್ಮ ಕಾರವಾರದವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಸಂವಿಧಾನ ಬದಲು ಮಾಡೋಕ್ಕೆ ಬಂದಿದ್ದೀವಿ, ಮತ್ತು ಸುಮ್ಮನೆ ಬಂದೀವಿ ನಾವು ಆರಿಸಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಪ್ರಜ್ಞಾ ಠಾಕೂರ್ ಅಂತ ಒಬ್ಬ ಜನಪ್ರತಿನಿಧಿ ಓಪನ್ ಆಗಿ ಗಾಂಧೀಜಿಯವ್ರ ಫೋಟೋ ಮತ್ತೊಮ್ಮೆ ಇನ್ನೊಮ್ಮೆ ಶೂಟ್ ಮಾಡ್ತಾರೆ. ಇದು ಏನು ಇವೆಲ್ಲ? ಇವತ್ತು ಗೋಡ್ಸೆ ರಾಷ್ಟ್ರಪಿತನ ಕೊಂದವ್ರನ್ನ ಇವತ್ತು ಪೂಜೆ ಮಾಡೋರು ಗುಡಿ ಕಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ಒಂದು ಕಾಲಕ್ಕೆ ಅಪರಾಧದಿಂಥವ್ರು ಇನ್ನೊಂದು ಕಾಲಕ್ಕೆ ಮಹನೀಯರು ಆಗ್ತಾ ಇದ್ದಾರೆ. ಈ ಪರಂಪರೆಯನ್ನು ಹುಟ್ಟಾಕೋದಕ್ಕೆ ಇವತ್ತು BJP ಹೊರಟದ. ಮತ್ತು ಇವ್ರಿಗೆ BJPಯವರೆಲ್ಲ ಹಿಂದುತ್ವದ ಬಗ್ಗೆ ಮಾತು ನಾವು ಕೇಳ್ತಾ ಇದ್ದೀವಿ, 80-20 ಅದರಿಂದ ಆರಿಸಿ ಬರ್ತಾ ಇದ್ದಾರೆ. ಈ ಹಿಂದುತ್ವದ ನೆಲೆಯಲ್ಲಿ ಆರಿಸಿ ಬರ್ತಿರುವಂಥ ಈ ನಮ್ಮ BJPಗರಿಗೆ ನಾವು ಈಗ ಕೇಳೋದಿಲ್ಲಪ್ಪ, ನಾಳೆ ಹಿಂದೂ ರಾಷ್ಟ್ರ ಮಾಡೋದ್ರೂ ಏನು ಗ್ಯಾರಂಟಿ ಅದ? ಇವೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿದ್ದಾರೆ, ಮತ್ತು ಅದನ್ನು ಮಾಡ್ತಾನೂ ಇದ್ದಾರೆ ಈಗಾಗಲೇ. ಅದರಿಂದ ಇಲ್ಲಿವರೆಗೆ ಮಾಡಿದ್ರು ಇಂಡೈರೆಕ್ಟ್ ಆಗಿ. ಇಲ್ಲಿ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯವರು ಹೆಣ್ಮಗಳಿಗೆ ತೆಗೆದುಕೊಂಡ ನಿರ್ಧಾರ ಜಗತ್ತಿಗೆ ತುರ್ತು ಪರಿಸ್ಥಿತಿ ತಗೊಂಡು ಇವರು ಎಲ್ಲರೂ ಎದುರಿಗೆ ಬಾಯಲ್ಲಿ ಹೇಳೋದಿಲ್ಲ ತುರ್ತು ಪರಿಸ್ಥಿತಿ ಬಗ್ಗೆ. ಇವತ್ತು ಅದ ಇವತ್ತು ಎಷ್ಟೆಷ್ಟು ಈ ಒಂದು ಏನಪ್ಪ ಅಂತಂದ್ರೆ ಈ ಪೋಕ್ಸೋ ಕಾಯ್ದೆಯಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಏನೋ ಆದರೂ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಜೊತೆಗೆ ಇನ್ನೂ ನಮ್ಮ ಈ ಭಯೋತ್ಪಾದನಾ ಒಂದು ಕಾಯ್ದೆ ಆಡೋದ್ರೊಳಗೆ UAP ಒಳಗೆ ಅನೇಕರು ಒಳಗೆ ಬಿದ್ದಿದ್ರೆ ಹೊರಗೆ ಬರ್ತಾ ಇಲ್ಲ. ಅನೇಕ ಮುಸ್ಲಿಂ ಯುವಕರು ಸಹಿತ ಒಳಗೆ ಓದ್ಬಿಟ್ಟಿದ್ದಾರೆ, ಅವ್ರಿಗೆ ಇವತ್ತಿಗೂ ಜಾಮೀನು ಸಿಗ್ತಾ ಇಲ್ಲ. ಇವೆಲ್ಲ ನೋಡಿದಾಗ ತಮಗಾಗದವರನ್ನು, ತಮ್ಮ ವಿಚಾರ ವಿರೋಧಿಗಳನ್ನು ಇವತ್ತು ನಕ್ಸಲಿಸಮ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತಾರು ಇರ್ಬೋದು, ಅವ್ರ ವಿಚಾರಗಳನ್ನ ವಿರೋಧ ಮಾಡೋರನ್ನ ಇವರು ಒಳಗೆ ಕಳಿಸುವಂಥ ಒಂದು ಪರಂಪರೆಯನ್ನು ಹುಟ್ಟಾಗ್ತಾ ಇದ್ದಾರೆ. ಹೀಗಾಗಿ ಖರ್ಗೆ ಅವರು ಹೇಳಿದ್ರಲ್ಲ ಸಂಶಯ ಇಲ್ಲ. ಆದರೆ ಖರ್ಗೆ ಅವರು ಇವತ್ತು ನಿಂತ ಸ್ಥಾನ ಏನಾಗ್ಯದಪ್ಪ ಅಂತಂದ್ರೆ ಪಾಪ ಒಂದು ವೀಕ್ ಪಾರ್ಟಿ ಆಗಿದೆ ಕಾಂಗ್ರೆಸ್. ಹೀಗಾಗಿ ಅವ್ರನ್ನ ಏನು ಹೇಳಿದ್ರು ಅವರು ಸುಳ್ಳು ಹೇಳ್ತಾರೆ ಅನ್ನುವಂಥ ವಾತಾವರಣ ನಮ್ಮ ದೇಶ ತುಂಬ ಹಬ್ಬಿಸಿಬಿಟ್ಟಿದ್ದಾರೆ. ಹೀಗಾಗಿ ಜನ ಅವ್ರಿಗೆ ಎಷ್ಟು ನಂಬ್ತಾರೋ ಗೊತ್ತಿಲ್ಲ. ಬಟ್ ಇತ್ತೀಚಿನ ದಿನದೊಳಗೆ ನಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯಿಂದ ಪಪ್ಪು ಜಾಗದಿಂದ ಮೇಲೆ ಬಂದಿದ್ದಾರೆ. ಇವತ್ತು ಅವ್ರು ಪಪ್ಪು ಶಹಜಾದ್ ಅಂತ ಕರಿತಿದ್ದಾರೆ, ಅವ್ರಿಗೆ ಇವತ್ತು ಬಾಬಾ ಆಗಿದ್ದಾರೆ. ಅದೊಂದು ಸಂತೋಷ ಪಡುವಂಥ ವಿಷಯ. ಅವ್ರ ಮಾತನ್ನು ಕಿವಿಗೊಟ್ಟು ಕೇಳಿಗಿದ್ದಾರೆ, ಮತ್ತು ಅವರು ಜನ ಕಿವಿಗೊಟ್ಟು ಕೇಳೋರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಇನ್ನೂ ಪ್ರಜಾಪ್ರಭುತ್ವ ಸತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ನೀವು ಕೇಳಿದಿರಿ ಅಂದ್ರೆ ಯಾವುದೇ ಪಾರ್ಟಿ ಜಗತ್ತಲ್ಲಿ ಎಲ್ಲಿ ಯಾವುದೇ ದೇಶಕ್ಕೆ ಹೋಗ್ರಿ ನೀವು, ಅಲ್ಲೇ ವಿರೋಧ ಪಕ್ಷವನ್ನು ಪೂರ್ತಿ ನಿರ್ನಾಮ ಮಾಡಿ ನಾನು ಗೌರ್ಮೆಂಟ್ ಮಾಡ್ತೀನಿ ಅಂತ ಯಾರು ಅನ್ನೋದಿಲ್ಲ. ಇವರು ಕಾಂಗ್ರೆಸ್ ಮುಕ್ತ ಭಾರತ ಇಲ್ರಿ, ಕಾಂಗ್ರೆಸ್ ವಿರೋಧಿಸ್ರಿ, ಅವ್ರ ಆಡಳಿತ ಪದ ನಾವು ಉದ್ಯೋಗ ಕೊಡ್ತೀವಿ ಏನು ಹೇಳ್ತಾರೆ ಹೇಳ್ರಿ. ಆದರೆ ಕಾಂಗ್ರೆಸ್ನ ಕಿತ್ತು ಹಾಕ್ತಾನೆ ಅನ್ನುವಂಥದ್ದು, ಮುಸ್ಲಿಮರನ್ನ ಕಿತ್ತು ಹಾಕ್ತಾನೆ ಅನ್ನುವಂಥದ್ದು ಇವು ಏನಂತ ಇದೇನು ಧೋರಣೆ ತೋರಿಸ್ತದ? ಅದಕ್ಕೆ ಇವತ್ತು ಅವ್ರು ಮಾತಾಡಿದ್ರಲ್ಲಿ ಯಾವ್ದು ತಪ್ಪಿಲ್ಲ ನೋಡ್ರಿ. ಮುಕ್ತ ಮಾಡೋದಕ್ಕೆ ಯಾವುದಾದ್ರೂ ಸುಲಭಿಲ್ಲ. ಜನ ನಮ್ಗಳು ಬಂದಿದ್ರು ಇಲ್ಲಿವರೆಗೆ 60-70 ವರ್ಷ ತನಕ ಅವ್ರು ಭ್ರಷ್ಟಾಚಾರದಿಂದ ಮತ್ತೆ ಅವ್ರಿಗೆ ಇವ್ರು ಆರಿಸ್ಕೊಟ್ರೆ ಅವ್ರ ಅಧಿಕಾರ ಈ ಸಲ ನೋಡ್ಬೋದು. ಯಾಕಂದ್ರೆ 10 ವರ್ಷದ ಆಡಳಿತ ಎಷ್ಟೋ ಜನರಿಗೆ ಬೇಜಾರಾಗಿದೆ, ಅವ್ರ ಜನರಿಗೆ ಬೇಜಾರಾಗಿದೆ. ಹೀಗಾಗಿ ಯಾಕಂದ್ರೆ ಈ ಇಲ್ಲೂ ಸಹಿತ ಪಕ್ಷಾಂತರದ ಇಲ್ಲೂ ಬೆಲೆ ಇಳಿಕೆ ಆಗಲಿಲ್ಲ, ಮುಂದೆ ಅದೇ ಕಾಲಕ್ಕೆ ಉದ್ಯೋಗಗಳು ಸೃಷ್ಟಿ ಆಗಲಿಲ್ಲ. ಮತ್ತು ಇವತ್ತು ಬಡತನ ಸಾಕಷ್ಟು ಆಗಿದೆ. 54ನೇ ನಂಬರ್ ಇದ್ದಂಥ ನಮ್ಮ ಭಾರತ ಬಡತನದಲ್ಲೇ ಮೋದಿ ನಮ್ಮ ಇವ್ರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಈಗ ನಾವು 111ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇದರ ಅರ್ಥ ಏನಪ್ಪ ಜನ ಇವತ್ತು ಸೋತಿದ್ದಾರೆ. ಆದರೂ ಹೇಳ್ತಾರೆ ಎಲ್ಲಿ ಅಕೌಂಟು ಎಲ್ಲಿ ನಂಬರ್ ಗೊತ್ತಿಲ್ಲ. ನಾವು 15 ಕೋಟಿ ಮಂದಿಗೆ 20 ಕೋಟಿ ಮಂದಿಗೆ ನಾವು ಬಡತನದ ಮೇಲೆ ಇಟ್ಟಿದ್ದೀವಿ. ಯಾವ ಬಡತನದಿಂದ? ಅತ್ಯಂತ ಕಡು ಬಡತನದ ಮೇಲೆ ಇಟ್ಟಿದ್ದೀವಿ. ಎಲ್ಲಿ ಇಟ್ಟಿದ್ರೆ ಅವ್ರನ್ನ ಮತ್ತು ಬಡತನದಾಗ ಇಟ್ಟಿವ್ರಿ. ಕೆಳಗಿನ ಮೇಲೆ ಎತ್ತಿ ಬಡತನದಾಗ ಇಟ್ಟಿದ್ವಿ, ಉಣ್ಣಾಕ ಕೊಡ್ತಿದ್ವಿ, 5 ಕಿಲೋ ಅಕ್ಕಿ ಕೊಡ್ತಾ ಇದ್ವಿ. 5 ಕಿಲೋ ಅಕ್ಕಿ ಬರೋಂಥ ವ್ಯವಸ್ಥೆ ಯಾರು ಮಾಡಿದ್ರಿಲ್ಲ? ರೈತ